ಅದ್ದೂರಿ ಪ್ರಚಾರ ನಡೀತಾ ಇದೆ, ಸಾಂಗ್ ಹಿಟ್ ಆಗಿದೆ, ಟ್ರೈಲರ್ ಹಿಟ್ ಆಗಿದೆ, ಏನ್ ಹೇಳ್ತಾರೆ ನಮ್ಮ ನಿರ್ದೇಶಕರು? ಸರ್, ಸಾಂಗು ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಟ್ಯೂನ್ ಕೊಟ್ಟಿದ್ರು. ನಾಗೇಶ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಲಿ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಜನ ಇಷ್ಟಪಟ್ಟಿದ್ದಾರೆ. ಸಾಂಗ್ ಹಿಟ್ ಆಗಿದೆ. ಟ್ರೈಲರು ನಾವು ಮಾಡುವಾಗಲೇ ಅಂದ್ಕೊಂಡಿದ್ವಿ ಈ ಥರ ಮಾಡೋಣ, ಪ್ಲಾನ್ ಮಾಡಿದ್ದು. ಜನಕ್ಕೆ ರೀಚ್ ಆಗಿದೆ ಸರ್, ಅದು ಖುಷಿ ಇದೆ ಅಷ್ಟೇ. ನಮ್ಮ ಯಶ್ ಶೆಟ್ಟಿ ಸರ್ ಪ್ರತಿ ಸಿನಿಮಾ ಅಂದ್ರೂ ಸರಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತೀರಿ. ಈ ಸಿನಿಮಾಗೋಸ್ಕರ ಒಂದು ಹೊಸ ನಟನ್ನ ಬೆಳೆಸ್ಬೇಕು ಅಂತ ನಿಂತಿದ್ದೀರಿ. ನಿಮ್ಮ ಗೆಳೆಯ ಆಲ್ವಿನ್ ಅವ್ರ ನಿರ್ದೇಶಕರು, ಏನ್ ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಯಾಕಂದರೆ ಅಲ್ವಿನ್ ಮತ್ತು ನಾವು ಈ ಮೂವಿಗಿಂತ ಮುಂಚೆನೇ ಇನ್ನೊಂದು ಯಾವುದೋ ಪ್ರಾಜೆಕ್ಟಿಗೆ ಕೆಲಸ ಮಾಡಬೇಕಿತ್ತು ನಾವು, ಮತ್ತು ಮಾಡೋಕ್ಕಾಗಿಲ್ಲ. ಸೊ ಈ ಮೂವಿ ಅವ್ರು ಕೈಗೆತ್ಕೊಂಡಾಗ ನಮ್ಮನ್ನೆಲ್ಲ ಕರೆದ್ರು. ಈಗ ನಾನಾಗಿರ್ಬೋದು, ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ವರ್ಧನ್ ಅವರಾಗಿರ್ಬೋದು, ನಾವೆಲ್ಲ ಕಾಮನ್ ಫ್ರೆಂಡ್ಸ್. ಇವರೊಂದು ಏನೋ ಒಂದು ಮಾಡ್ತಾರೆ ಅಂದಾಗ ನಾವು ಇಲ್ಲಿ ಆ್ಯಡ್ ಆದಾಗ ನಮ್ಮ ಪ್ರೊಡ್ಯೂಸರು ಇವರು ಕೃಷ್ಣ ಸರ್ ತುಂಬ ಸೆನ್ಸಿಟಿವ್ ಪರ್ಸನ್. ಯಾಕಂದರೆ ಅವ್ರ ಮಗನ ತುಂಬ ಪ್ರೀತಿ ಮಾಡ್ತಾರೆ. ಹಾಗೆ ಆ ಮಗನಿಗೆ ಆ್ಯಕ್ಟಿಂಗ್ ಏನು ಹುಚ್ಚು ಇದೆ, ಅದಕ್ಕೋಸ್ಕರ ಏನಾದ್ರು ನಾನೇನು ಮಾಡಬೇಕನ್ನೋ ನೆಪದಲ್ಲಿ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಈಗ ನಾನು ಅದು ಹುಚ್ಚು ಅಂತ ಹೇಳಿದೆ, ಆ ಹುಚ್ಚಲ್ಲ. ಯಾಕಂದರೆ ಅವ್ರ ಡೆಡಿಕೇಶನ್ ಕೂಡ ಅಷ್ಟು ಚೆನ್ನಾಗಿದೆ. ಯಾಕಂದರೆ ಅವ್ನು ದುಬೈಲಿ ಅಲ್ಲಿ ಒಂದು ಅದಕ್ಕೇನು ಪ್ರಿಪ್ರೇಷನ್ ಬೇಕು, ಒಂದು ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಒಳ್ಳೆ ಪ್ರಿಪ್ರೇಷನ್ ಆಗಿಬಿಟ್ಟು ಮಾಡಿದ್ದಾನೆ. ಯಾಕಂದರೆ ಈಗ ಹೊಸಬರ ಮೂವಿ ಒಳ್ಳೆ ಟಾಕ್ ಆಗ್ತಾಯಿದೆ ಇವತ್ತು. ನಮ್ಮ ಜಂಗಲ್ ಮಂಗ ಆಗಿರ್ಬೋದು, ಈಗ ಸೂಫ್ರಮ್ ಸೋ ಅದು ಆಗಿರ್ಬೋದು, ಮೊನ್ನೆ ಇವ್ರದ್ದು ಮನ್ಸೂರೆ ಅವ್ರದ್ದು ಒಂದು ತುಂಬ ಟಾಕ್ ಬಂತದ್ದು. ಸೊ ಹೊಸಬರಿಗೀಗ ಒಂದು ಒಳ್ಳೆ ಕಾಲ ಈಗ ಟೈಮ್. ಈಗ ಈ ಟೈಮಲ್ಲಿ ಓಂ ಶಿವಮಲ್ಲಿ ಕೂಡ ಭಾರ್ಗವ್ಗೊಂದು ಒಳ್ಳೇದಾಗಲಿ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಇದೆ. ಅದರದ್ದೇ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ. ಅಲ್ವಿನ್ ಅವ್ರ ಮೇಲೆ ತುಂಬ ಏನೋ ಒಂದು ದೊಡ್ಡ ಭಾರ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಕಾಕ್ರೋಚ್ ಸುದಿಯವರು ತುಂಬ ಆ್ಯಂಗ್ರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಎರಡೆರಡು ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಅವ್ರ ಪಾತ್ರ ತುಂಬ ಚೆನ್ನಾಗಿದೆ. ಅವ್ರು ನಾನು ಮತ್ತು ಅವರ ಅಣ್ಣ ತಮ್ಮ ನಾವು ಅಭಿಪ್ರಾಯದಲ್ಲಿ ಅಣ್ಣ ತಮ್ಮ. ನಮ್ಮ ಎರಡು ಹೆಸರುಗಳು ತುಂಬ ಚೆನ್ನಾಗಿದೆ. ಏನು ಸರ್ ಅದು? ಜೀರ್ಜಿಂಬೆ ಮತ್ತು ಇನ್ನೊಂದು ಗುಲ್ಗಂಡೆ. ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಕೂಡ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಅಂದರೆ ಒಂದು ಡಾರ್ಕ್ ಆಗಿರುವಂಥ ಒಂದು ಕ್ರೈಮ್ ಎಲಿಮೆಂಟ್ಸ್ ಏನಿದೆ ನಮ್ಮ ಕೈಯಿಂದ ಮಾಡಿಸಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನೀವು ಮೂವಿ ನೋಡ್ತಿದ್ದಂಗೆ ಲಾಸ್ಟ್ ಜಂಗಲ್ ಮಂಗಲಲ್ಲಿ ತುಂಬ ಬೇರೆ ಥರ ಕಾಣಿಸ್ಕೊಂಡಿದ್ದೆ. ಈ ಮೂವಿ ಬಂದಾಗ ನಿಮ್ಗೊಂಥರ ಅದೇ ಹಳೆ ವಿಲನ್ಗಳು ನಾವೆಲ್ಲ ಹೆಂಗಿದ್ವಿ, ಹೆಂಗೆ ಮಾಡ್ತಿದ್ವಿ, ಆ ಶೇಪಲ್ಲಿ ನಮ್ಮನ್ನು ತೋರಿಸಿದ್ದಾರೆ ಇವರು. ಸ್ಯಾಂಡಲ್ವುಡ್ ನಮ್ಮ ಸ್ನೇಹಜೀವಿ ವರ್ಧನ್ ಅವರು ಏನು ಹೇಳ್ತಾರೆ ನಮ್ಮ ವಂಶ ಬಗ್ಗೆ? ಇಲ್ಲ, ಭಾಳ ಖುಷಿಯಾಗಿದೆ. ಎಕ್ಸ್ಪೆಕ್ಟೆಡ್ ನಮಗೆ ಟ್ರೈಲರ್ ಮತ್ತು ಸಾಂಗ್ ರೀಚ್ ಆಗುತ್ತೆ ಅಂತೇಳಿ. ನಾವು ಅಂದ್ಕೊಂಡಿದ್ದ ಪ್ರಕಾರ ರೀಚ್ ಆಗಿದೆ. ಭಾಳ ಖುಷಿ ಇದೆ. ಏನೇನು ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಹೇಗೆ ಹಾಡು ಮತ್ತು ಟ್ರೈಲರ್ ಹಿಟ್ ಆಗಿದೆಯೋ ಅದೇ ಥರ ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೇನು ಎಲ್ಲ ಕನ್ನಡ ಜನತೆ ಕೇಳ್ಕೊಳ್ಳೋದು, ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಈಗ ಇತ್ತೀಚೆಗೆ ಜನನೂ ಹೊಸಬ್ರ ಮೇಲೆ ನಂಬಿಕೆ ಇಟ್ಟು ಬರ್ತೀಯ ಥಿಯೇಟ್ರಿಗೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾಗೂ ಜನ ಬಂದರೆ, ನಂಬಿಕೆ ಇಟ್ಕೊಂಡು ಬಂದರೆ, ನಾವು ಹೆಂಗೆ ನಮ್ಮ ಹಿಂದೆ ಒಂದು ಸಿನಿಮಾ ಹಿಟ್ ಆಗಿದೆ, ಹೊಸಬ್ರ ಸಿನಿಮಾ ಹಿಟ್ ಆಗಿದೆಯೋ ಅದೇ ಥರ ಕೂಡ ನಮ್ಮ ಒಂದು ಸಿನಿಮಾ ಹಿಟ್ ಆಗುತ್ತೆ ನಮ್ಮ ಭಾವನೆ. ಆಮೇಲೆ ನಿರ್ದೇಶಕರು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ನಾನೊಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇಡೀ ಸಿನಿಮಾ ಲೆಂತ್ ಬರದೇ ಇರ್ಬೋದು, ಒಂದು ಶಾರ್ಟ್ ಪೀರಿಯಡಲ್ಲಿ ಬಂದು ಹೋಗೋಂಥ ಪಾತ್ರ. ಖಂಡಿತವಾಗ್ಲೂ ಚಿಕ್ಕದು ದೊಡ್ಡದು ಆ ಥರದ್ದೇನಿಲ್ಲ ನನಗೆ. ಆ್ಯಕ್ಚುಲಿ ಪಾತ್ರ ನಾವು ಆ್ಯಕ್ಟ್ ಮಾಡೋ ಮುಖಾಂತರ ಆ ಪಾತ್ರ ದೊಡ್ಡದು ಮಾಡ್ಕೋಬೇಕು. ಆ ಕಾರಣಕ್ಕೆ ಈ ಪಾತ್ರ ನಾನು ಕಾಣಿಸ್ಕೊಂಡಿದ್ದು. ಭಾಳ ಖುಷಿ ಇದೆ ಪಾತ್ರದಲ್ಲಿ ಕಾಣಿಸ್ಕೊಂಡದ್ದು. ನಮ್ಮ ನಿರ್ಮಾಪಕರಿಗೆ, ಹಾಗೆ ನಿರ್ದೇಶಕರಿಗೆ, ಹೀರೋಯಿನ್ಗೆ, ಹಾಗೆ ಯಶ್ ಶೆಟ್ಟಿ ಅವರು, ಕಾಕ್ರೋಚ್ ಸುದಿ, ಇನ್ನೂ ಒಂದಷ್ಟು ಬೇರೆ ಬೇರೆ ತುಂಬ ರವಿ ಕಾಳೆಯವರು ಇದ್ದಾರೆ. ನಮ್ಮ ರೋಬೋ ಗಣೇಶ್ ಅವರು ಇದ್ದಾರೆ. ಇನ್ನೂ ಬೇರೆ ಬೇರೆ ತುಂಬ ಜನ ಕಲಾವಿದರಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾ ಕೂಡ ಟ್ರೈಲರ್ ಮತ್ತು ಸಾಂಗ್ ಹೇಗೆ ಇಷ್ಟ ಆಗಿದೆಯೋ ಅದೇ ಥರ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅನ್ನೋ ಭಾವನೆ ನಂದು. ಇನ್ನು ಆಲ್ವಿನ್ ಅವರು ಕೇಳಬೇಕು ಅಂದರೆ, ಆ್ಯಕ್ಚುಲಿ ಓಮ್ನಲ್ಲಿ ಶಿವಣ್ಣ ಹಂಗೆ ಅವತಾರ ತೋರಿಸಿದ್ದು ನಮ್ಮ ಉಪ್ಪಿ ಸರ್. ಅದಾದ ನಂತರ ನಮ್ಮ ಶಿವಮ್ ಮುಖಾಂತರ ಉಪ್ಪಿ ಸರ್ ಎಂಟ್ರಿ ಆಗಿದ್ರು. ಸೊ ಇಲ್ಲಿ ಭಾರ್ಗವ್ ಕೃಷ್ಣಗೆ ಓಂ ಶಿವಮ್ ಮಾಡಿಸಿದ್ರು. ಏನಿದು? ಸರ್, ಇಲ್ಲ, ಅಷ್ಟು ದೊಡ್ಡ ಇತಿಹಾಸ ಬೇಡ. ಯಾಕಂದರೆ ಓಂ ಅದು ಸೃಷ್ಟಿ ಮಾಡಿರೋ ದಾಖಲೆನೇ ಬೇರೆ. ಅದು ನಿರ್ದೇಶಕರು, ದೊಡ್ಡ ನಿರ್ದೇಶಕರು. ನಾವಿನ್ನೂ ಇವಾಗ ಅಂಬೆಗಾಲ್ ಇಡ್ತಾ ಇದ್ವಿ ಇಂಡಸ್ಟ್ರಿಯಲ್ಲಿ. ಒಂದು ಕನಸನ್ನ ಕಟ್ಕೊಂಡಿದ್ವಿ. ಒಂದು ಪುಟ್ ಬಜೆಟಲ್ಲಿ ದೊಡ್ಡ ಕನಸು ಕಂಡಿದ್ವಿ. ಅದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಕಾಯ್ತಾ ಇದ್ದೀವಿ. ಇವಾಗ ನೀವು ಹೇಳೋ ಪ್ರಕಾರ ಸಾಂಗು ಮತ್ತು ಟ್ರೈಲರ್ನ ಒಪ್ಕೊಂಡಿದ್ದಾರೆ, ಸಿನಿಮಾನ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಸೊ ಇದು ಯಾವ ಜಾನರು? ಆ್ಯಕ್ಚುಲಿ ತುಂಬ ರಾ ಆಗಿದೆ ಕೆಲವೊಂದು ಶಾರ್ಟ್ಸ್ಗಳು. ಸರ್, ಇದು ಇನ್ನು ನಮ್ಮ ಯಾರು ಕಾಕ್ರೋಚ್ ಸುದಿ ಅವ್ರದ್ದು ತುಂಬ ಭಯಾನಕವಾಗಿದೆ. ಆ್ಯಕ್ಚುಲಿ ನಾವು ಮತ್ತು ಕಾಕ್ರೋಚ್ ಅವರು ಕೆಲವು ಸಲ ಹಿಂಗೆ ಮಾತಾಡಬೇಕಾದ್ರೆ, ಮಂಡ್ಯದಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸೀನ್ ಆಗಿರ್ಬೋದು, ಮನೆ ಒಳಗಿನ ಸೀನು, ತಂದೆ ಸತ್ತಾಗ ಮೋಸ್ಟ್ಲಿ ಆ ಥರದ್ದು, ಅದಲ್ಲದೆ ಮಳೆಯಲ್ಲಿ ನಡಿಬೇಕಾದ್ರೆ ಆ ಒಂದು ಸಿಚುವೇಶನ್ ತುಂಬ ಏನೋ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇನ್ ರೋಡಲ್ಲಿ ಅವ್ರು ಒಂದಿಷ್ಟು ಅವ್ರ ಗ್ಯಾಂಗು ಅಂಡ್ರೂಗದಲ್ಲಿ ನಡ್ಕೊಂಡು ಹೋಗ್ತಾರೆ, ಪೊಲೀಸ್ ಅರೆಸ್ಟ್ ಮಾಡಿ. ಆ ಎಪಿಸೋಡ್ ವಿತೌಟ್ ಪರ್ಮಿಷನ್ನು 4-5 ಜೀಪು 1,000 ಜನ ಸೇರಿದ್ರು ಸರ್ಕಲಲ್ಲಿ.
ವಿತೌಟ್ ಪರ್ಮಿಷನ್ ಶೂಟ್ ಮಾಡಿದ್ದು ಅದೆಲ್ಲ ನಮಗೆ ಇವಾಗಲೂ ಹಂಗೆ ಕಣ್ಣು ಮುಂದೆ ಇದೆ. ಅದೊಂದು ರಿಸ್ಕ್ ತಗೊಂಡು ಮಾಡಿದ್ದು ಅವತ್ತು ಅದು ನಾವು ವಿತೌಟ್ ಪರ್ಮಿಷನ್ ತಗೊಂಡು ಶೂಟ್ ಮಾಡಿ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ. ಆ್ಯಂಡ್ ಇನ್ನೊಂದು ಏನಾಗುತ್ತಂದ್ರೆ ಹೋಗಿ ಡೈರೆಕ್ಟಾಗಿ ನಾವು ಹಿಂಗೆ ಇಮಿಡಿಯೇಟ್ಲಿ ಶೂಟ್ ಪರ್ಮಿಷನ್ ಕೇಳ್ತೀವಿ ಅಂದ ತಕ್ಷಣ ಆ ದೊಡ್ಡ ಸರ್ಕಲಲ್ಲಿ ಬಿಡಲ್ಲ. ಹಾಗಾಗಿ ಒಂದು ಫಸ್ಟೇ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರ್ಟಿಸ್ಟ್ಗಳಿಗೆಲ್ಲ ಫಸ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟು ಪ್ಲಾನ್ ಮಾಡಿದ್ವಿ. ಕ್ಯಾಮ್ರಾ ಎರಡು ಕಡೆ ಮೌಂಟ್ ಮಾಡ್ಕೊಂಡು ಎಲ್ಲೆಲ್ಲಿ ಇರಬೇಕು ಆರ್ಟಿಸ್ಟ್ ಅಂತ. ಒಂದು ಪ್ರಿಕಾಕ್ಷನ್ಗೆ ಎಲ್ಲರೂ ಕರೆಕ್ಟಾಗಿ ಆ ಶಾರ್ಟ್ಸ್ ಒಂದೇ ಶಾರ್ಟಲ್ಲಿ ಪ್ಲಾನ್ ಮಾಡ್ಕೊಂಡು ಮೂವ್ ಮಾಡಿದ್ವಿ. ಅವ್ರದ್ದೆಲ್ಲ ಅಲ್ಲಿ ಮಾಡಿಬಿಟ್ಟು ನಮ್ದೆಲ್ಲ HMT ಮುಗಿಸ್ಬಿಟ್ಟಿದ್ದಾರೆ. ಇಲ್ಲ, ಆ ಕ್ಯಾರೆಕ್ಟರ್ ಅಲ್ಲಿ ಬೇಕಾಗಿತ್ತು. ಯಾಕಂದ್ರೆ ನೀವೇ ಹೇಳ್ದಾಗೆ 2 ಶೇಡಲ್ಲಿ ಇತ್ತು ಸುದೀಪ್ ಸರ್ದು, ನಿಮ್ದು ಇಲ್ಲಿ 1 ಶೇಡಲ್ಲಿ ಇದ್ದಿದ್ರಿಂದ ನಾವು HMT ಮತ್ತು ಬೆಂಗಳೂರು ನಮ್ಮಲ್ಲಿ ನಾನು ಗೋಡನ್ ಹಾಕೊಂಡೇ ಮುಗಿಸಿರೋದು. ಗೋಡನ್ ಬೀರರ್ ಇದ್ದಂಗೆ, ಹಾಗಾಗಿ ಗೋಡನಲ್ಲಿ ಮುಗಿಸ್ಬಿಟ್ಟಿದ್ದೀವಿ. ಅವ್ರು ಮಾತ್ರ ಸ್ವಲ್ಪ ಬೇರೆ ಲೆವೆಲ್ ಇದೆ ಸುದೀಪ್ ಸರ್. ಮಂಡ್ಯ ಮತ್ತು ಬೆಂಗಳೂರು 2 ಕಡೆನೂ ಕ್ಯಾರಿ ಮಾಡಿದ್ದೀನಿ. ಆಕ್ಚುಲಿ ಪ್ರೊಡ್ಯೂಸರ್ ಕೃಷ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಕೋಟಿಗಟ್ಟಲೆ ಸುತ್ತಿದ್ದಾರೆ, ಒಳ್ಳೆ ಪ್ರಚಾರ ಮಾಡ್ತಿದ್ದಾರೆ. ಅವ್ರು ನಿಮ್ಗೆ ಸಿಕ್ಕಿದೆ ಹೇಗೆ? ಜಸ್ಟ್ ಒಂದು ಕಾಫಿ ಕುಡಿಯೋ ವರ್ಷದಲ್ಲಿ ಕತೆ ಮುಗಿಸಿರುತ್ತೆ ಸರ್? ಇಲ್ಲ, ಅದೇ ಲಾಸ್ಟ್ ಟೈಮಲ್ಲೂ ನಾವು ಮಾತಾಡಿದಾಗ ನಾನು ಕೃಷ್ಣ ಸರ್ ತುಂಬ ವರ್ಷದಿಂದ ಸ್ನೇಹಿತರು. ನಮಗೇನು ಸಿನಿಮಾ ಮಾಡ್ಬೇಕನ್ನೋ ಉದ್ದೇಶ ಇದ್ದಿಲ್ಲ. ನಾನು ಕತೆಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದೆ. ಅವ್ರ ಸ್ನೇಹಿತರು ಒಂದಿಬ್ಬರ ಹತ್ರ ಅಪ್ರೋಚಿಗೆ ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲೆಲ್ಲೂ ಇನ್ನೂ ಫೈನಲ್ ಆಗಿದ್ದಿಲ್ಲ. ನೋಡೋಣ ಮಾತಾಡೋಣ ಅನ್ನೋ ಮಾತುಕತೆ ಎಲ್ಲ ಆಗ್ತಿತ್ತು. ಆಗ ಒಂದ್ಸತಿ ಕೂತ್ಕೊಂಡು ಡಿಸ್ಕಷನ್ ಮಾಡೋ ಹಿಂಗಿದೆ ಸರ್ ಕತೆ ಹೇಳಿ ಕತೆ ಅಂದರು. ಕತೆ ಹೇಳಿದಾಗ ಕತೆ ಇಷ್ಟಪಟ್ಟಿಲ್ಲ ಸರ್, ನಾವೇ ಮಾಡೋಣ, ನಾನೇ ಮಾಡ್ತೀನಿ ಅಂದರು. ಸರ್ ಅದು ಆಗತ್ತಾ ಅಂದಾಗ ಇಲ್ಲೆಲ್ಲ ಮಾಡೋಣ, ಒಳ್ಳೆ ಹೀರೋ ನೋಡಿ ಅಂದರು. ಒಬ್ಬ ದೊಡ್ಡ ಆರ್ಟಿಸ್ಟ್ ಹತ್ರ ಹೋಗಿ ಮಾತಾಡಿದ್ವಿ. ಬಟ್ ಯಾಕೋ ನಮಗೆ ಆ ಡೇಟ್ಸು ಅವರ ಥಾಟ್ಸು ಯೋಚನೆ ಅಥವಾ ಏನೇನೋ ಚೇಂಜಸ್ ಮಾಡೋಕ್ಕೆ ಹೇಳಿದ್ರು, ಅದಾಗಿಲ್ಲ. ಕೊನೆಗೆ ನನ್ನ ಭಾರ್ಗವ್ ಅವ್ರ ಮನೇಲಿದ್ದಾಗ ಭಾರ್ಗವ್ನ ನೋಡಿದ್ರು. ಸರ್ ಇಲ್ಲ ಇವನ್ನ ಇಟ್ಕೊಂಡು ಮಾಡೋಣ ಅಂತ ಅಂದಾಗ ಅಲ್ಲಿ ನನ್ನ ಮಗ ಅಂದರು. ಓಕೆ ಸರ್ ಹಂಗಾದ್ರೆ ಪ್ಲಾನ್ ಮಾಡೋಣ ಅಂತೇಳಿ ಆ ಭಾರ್ಗವ್ನ ಕೂರಿಸಿ ಒಂದಿಷ್ಟು ಕತೆ ಎಲ್ಲ ಹೇಳಿ ಅವನಿಗೆ ಏನೆಲ್ಲ ರಿಹರ್ಸಲ್ ಬೇಕು, ಪ್ರಾಕ್ಟೀಸ್ ಬೇಕು. ಪ್ರೊಡ್ಯೂಸರ್ ಫಸ್ಟ್ ಒಂದು ಪ್ರಿಕಾಕ್ಷನ್ ಇತ್ತು, ಅಲ್ಲಿ ನಿನ್ನ ಜವಾಬ್ದಾರಿ, ಅವ್ನು ಹೀರೋ ಮಾಡಬೇಕು ಮಾಡಬಾರ್ದು ಅನ್ನೋದು ನಿನಗೆ ಬಿಟ್ಟಿದ್ದು, ನಂದು ಯಾವುದು ಫೋರ್ಸ್ ಇಲ್ಲ. ಆರ್ಟಿಸ್ಟ್ನ ಇಟ್ಕೊಂಡು ಮಾಡೋಣ ಅಂದರೆ ಆರ್ಟಿಸ್ಟ್ನ ಇಟ್ಕೊಂಡು ಮಾಡೋಣ. ಬಟ್ ಇವನು ಹೀರೋ ಆಗೋಕ್ಕೆ ಆಗ್ತಾನ ಸೂಟಬಲ್ ಅನ್ನೋದು ಫಸ್ಟು ಅವ್ರ ಮೈಂಡ್ ಸೆಟ್ಟಲ್ಲಿ ಇತ್ತು. ಒಂದು 6 ತಿಂಗಳು ರಿಹರ್ಸಲು ಪ್ರಾಕ್ಟೀಸು ಒಂದಿಷ್ಟು ನಾವು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡುವಾಗ ಒಂದಿಷ್ಟು ಹೋಮ್ ವರ್ಕ್ ಮಾಡಾದ್ಮೇಲೆ ಒಂದು ಫೋಟೋ ಶೂಟ್ ಆದಮೇಲೆ ನಮಗೊಂದು ಕಾನ್ಫಿಡೆಂಟ್ ಬಂತು, ಓಕೆ ಇವ್ರನ್ನ ಇಟ್ಕೊಂಡು ಮಾಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ನನ್ನ ಕತೆಗೆ ಸರ್ ತುಂಬ ಫ್ರೆಶ್ ಆಗಬೇಕಾಗಿತ್ತು. ಇಲ್ಲೊಬ್ಬ ಆರ್ಟಿಸ್ಟು ಹೀರೋ ಅಥವಾ 4-5 ಸಿನಿಮಾಗಳು ಮಾಡಿರೋಂಥ ದೊಡ್ಡ ಆರ್ಟಿಸ್ಟ್ಗಳು ಏನೂ ನನಗೆ ಬೇಡವಾಗಿದೆ. ಯಾಕಂದರೆ ಒಂದು ಟೀನೇಜಲ್ಲಿ ನಡೆಯೋ ಕತೆ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ಟೀನೇಜಲ್ಲಿ ಲವ್ ಸ್ಟಾರ್ಟ್ ಆಯಿತು ಅಂದರೆ ಅದೊಂದು ಫೋರ್ಸೇ ಬೇರೆ ಇರುತ್ತೆ, ಬಿಟ್ಕೊಡೋಕೆ ಇಷ್ಟಪಡಲ್ಲ. ಆ ಥರ ಒಂದು ಹುಡುಗ ಬೇಕಾಗಿತ್ತು. ಅದೇ ಟೀನೇಜ್ ಥರ ಒಂದು ಹುಡುಗಿ ಬೇಕಾಗಿತ್ತು. ಇವರಿಬ್ಬರು ಇಟ್ಕೊಂಡು ಏನೆಲ್ಲ ಪ್ಲೇ ಮಾಡ್ಬೋದು. ಯಾಕಂದರೆ ಆರ್ಟಿಸ್ಟ್ಗಳನ್ನ ಕರ್ಕೊಂಡೋದ್ರೆ ಆ್ಯಕ್ಟಿಂಗ್ ಮಾಡ್ತಾರೆ. ನನಗೆ ಆ್ಯಕ್ಟಿಂಗ್ ಮಾಡೋರು ಬೇಡವಾಗಿತ್ತು, ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ಮಾಡೋರು ಬೇಕಾಗಿತ್ತು. ಹಾಗಾಗಿ ಭಾರ್ಗವ್ನ ಸೆಲೆಕ್ಟ್ ಮಾಡಿದ್ದು, ಅಥವಾ ನಮ್ಮ ಹೀರೋಯಿನ್ ವೆರೋನಿಕಾ ಶೆಟ್ಟಿನ ಸೆಲೆಕ್ಟ್ ಮಾಡಿದ್ದು. ಇನ್ನು ವರ್ಧನ್ ಅವ್ರು ನೋಡೋ ಹಾಗೆ ಹೊಸ ಹೀರೋ ಭಾರ್ಗವ್ ಕೃಷ್ಣ ಅವರು ಹೇಗಿದ್ರು ಸೆಟ್ಟಲ್ಲಿ? ಅಂದರೆ ನಯ ವಿನಯ ಒಬ್ಬ ನಟನ ಹೊಸದಾಗ ಅಂತಲ್ಲ, ಎಷ್ಟು ಬೆಳೆದ್ರೂ ಅದೇ ನಯ ವಿನಯ ಇರಬೇಕು. ಸೊ ಆ ಥರದ್ದು ಆಮೇಲೆ ತುಂಬ ರೆಡಿಯಾಗಿ ಬಂದಿದ್ದಾರೆ. ಅಂದರೆ ಫೈಟ್ ಇತ್ತು, ನಮ್ಮ ಜೊತೆ ಫೈಟ್ ಮಾಡಿದ್ದು, ಗೌರವ್ ಮಾಸ್ಟರ್ ಮಾಡಿಸಿದ ಫೈಟು ತುಂಬ ಪ್ರಿಪೇರ್ ಆಗಿ, ತುಂಬ ಅಂದರೆ ಆ ಸಿನಿಮಾಗೆ ಆ ಕತೆಗೆ ಏನೇನು ಬೇಕಾಗಿತ್ತು ಅದನ್ನ ರೆಡಿಯಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದು. ಒಂದೇ ಒಂದು ಏಟಾಗಲಿ ನಾನು ಹೊಡೆದಿಲ್ಲ, ಅವರೂ ಹೊಡೆದಿಲ್ಲ ಪಾಪ. ನೀಟಾಗಿ ಫೈಟ್ ಮಾಡಿ 1-2 ದಿನ ಫೈಟ್ ಶೂಟ್ ಮಾಡಿದ್ದು ನಾವು. ತುಂಬ ನೀಟಾಗಿ ಬಂದಿದ್ದು ಫೈಟ್ ಶೂಟ್ ಮಾಡಿದರೆ. ತುಂಬ ಸೆಟ್ಟಲ್ಲೂ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ, ಏನೋ ಪ್ರೊಡ್ಯೂಸರ್ ಮಗ ನಾನು ಬಂದ್ರಪ್ಪ ಆ ಥರದಲ್ಲಿ ಯಾವುದೂ ಇಲ್ಲದೇ ತುಂಬ ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ನಯ ವಿನಯ ಈ ಸಿನಿಮಾ ಹೆಂಗಿದ್ರು ಹಿಟ್ ಆಗುತ್ತೆ ಅನ್ನೋ ಭಾವನೆ ನಮ್ಮದು. ಹಿಟ್ಟಾದ್ಮೇಲೆ ಕಂಟಿನ್ಯೂ ಆಗಿ ಇರಲಿ ಅಂತ. ಶೆಟ್ಟಿ ಸರ್ ನೋಡಿದಾಗ ಹೇಗಿತ್ತು ಹೀರೋ? ಇಲ್ಲ, ಆ್ಯಕ್ಚುಲಿ ಕೃಷ್ಣ ಸರ್ ಆಗಿರ್ಬೋದು, ಭಾರ್ಗವ್ ಆಗಿರ್ಬೋದು, ಇವ್ರದ್ದು ಒಂದೇನು ಖುಷಿ ಅಂತಂದರೆ ಅವ್ರಿಗೇನು ಪರ್ಸನ್ ಇಷ್ಟ ಆಯ್ತು ಅಂತಂದರೆ ಅವ್ರ ಮನೆ ಸದಸ್ಯರನ್ನಾಗಿ ಮಾಡ್ಕೊಬಿಡ್ತಾರೆ ಅವರು. ಅದು ತುಂಬ ಒಂದು ಏನೋ ಖುಷಿ ವಿಚಾರ. ಅದಲ್ಲದೆ ಕೃಷ್ಣ ಸರ್ ನಾನು ನೋಡ್ದಂಗೆ ಆ್ಯಸ್ ಅನ್ ಪರ್ಸನ್ ಸರ್ ನಾನು ನೋಡ್ದಂಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಥರ ಕಾಣಿಸ್ಕೊಂಡೇ ಇಲ್ಲ ಅವರು ಇಡೀ ಸೆಟ್ಟಲ್ಲಿ ತಿರುಗಾಡ್ಕೊಂಡು ಏನೇನು ಬೇಕು, ಏನೇನು ತರಬೇಕು, ನಾಳೆ ಪ್ರೋಗ್ರಾಮ್ ಏನಿದೆ, ಏನೇನು ಬೇಕು, ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು, ಎಲ್ಲ ಜವಾಬ್ದಾರಿನ ತಲೆ ಮೇಲೆ ಹಾಕ್ಕೊಂಡು ಎಲ್ಲ ಥರದ ವರ್ಕ್ ಮಾಡ್ತಿದ್ರು. ಮತ್ತು ಭಾರ್ಗವ್ ಕೂಡ ಅಷ್ಟೇ. ಯಾವುದೊಂದು ಶಾರ್ಟ್ ಆದರೆ ನಾವೆಲ್ಲ ಇದ್ವಿ ಅಂತಂದರೆ, ಯಾವುದೊಂದು ಶಾರ್ಟ್ ಆಯ್ತು ಅಂದರೆ ಏನು ಸರ್ ಇದು ಚೆನ್ನಾಗಿ ಬಂತೆ, ಇದು ಓಕೆನಾ, ನಿಮ್ಗೇನು ಅನಿಸುತ್ತೆ, ಹಿಂಗೆ ಮಾಡ್ಬೋದಾ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಆ ಒಂದು ವಿನಯ ಇದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಕೂಡ ತುಂಬ ಜನ ಜೊತೆ ಮಾಡ್ತಾ ಇರ್ತೀವಿ, ನಾವು ಆ್ಯಕ್ಟಿಂಗ್ ಮಾಡ್ತಾ ಇರ್ತೀವಿ. ಕೆಲಸ ನಮ್ಗೆ ಅನಿಸುತ್ತೆ ಯಾವುದು ಹೆಚ್ಚು ಯಾವುದು ಕಮ್ಮಿ ಏನಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಕೊರತೆಗಳು ಒಬ್ಬ ವಿನಯ ಅನ್ನೋದು ಎದುರುಗಡೆ ಸಿಕ್ಕಿದಾಗ ನಮ್ಗೆ ಅದರಲ್ಲಿ ಯಾವುದೂ ಅನಿಸೋದಿಲ್ಲ. ಆ ವ್ಯಕ್ತಿ ನಮ್ಗೆ ಇಷ್ಟ ಆಯ್ತು ಅಂತಂದರೆ ಅವ್ನು ಎಲ್ಲ ತಪ್ಪುಗಳನ್ನು ನಾವು ಮತ್ತೇನು ಏನು ಮಾಡಿಬಿಡ್ತೀವಿ, ಕ್ಷಮಿಸ್ಬಿಡ್ತೀವಿ ನಾವು. ಆ ಥರ ಆಗಿಬಿಡುತ್ತೆ. ಆ ವಿನಯ, ಆ ಗೌರವ ಏನಿದೆ ಅದು ಎಂಡ್ ತನಕ ಅದು ಯಾವತ್ತೂ ಅವ್ನ ಲೈಫಿಂದ ಹೋಗೋದು ಬೇಡ ಅಂತ ಹೇಳ್ತೀನಿ. ಇನ್ನು ಫೈನಲಿ ಏನು ಹೇಳ್ತಾರೆ ನಿರ್ದೇಶಕರು? 5ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಇಲ್ಲ, ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ಒಂದು 80 ಥಿಯೇಟ್ರು ಪ್ಲ್ಯಾನ್ ಮಾಡಿದ್ದೀವಿ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಹೊಸ ಟೀಮು, ನಾನು ಅವಾಗಲೇ ಹೇಳ್ದಂಗೆ ಒಂದು ಕನಸು ಕಂಡಿದ್ದೀವಿ. ಒಂದು ಸ್ವಲ್ಪ ಪುಷಪ್ ನೀವು ಕೊಟ್ಟರೆ ಇನ್ನೊಂದಷ್ಟು ದೊಡ್ಡ ಕನಸುಗಳನ್ನ ಕಾಣೋದಕ್ಕೆ, ಅಥವಾ ಹೊಸ ಈ ಥರ ಡೈರೆಕ್ಟರ್ಗಳು ಅಥವಾ ಆರ್ಟಿಸ್ಟ್ಗಳು, ಪ್ರೊಡ್ಯೂಸರ್ಗಳು ಬರೋದಕ್ಕೆ ಈಸಿ ಆಗುತ್ತೆ. ಚಿತ್ರರಂಗದಲ್ಲಿ ಇನ್ನೊಂದು ಇಷ್ಟು ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಿನಿಮಾ
ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟರ್ಗಳಲ್ಲಿ, ಎಲ್ಲ ಡಿಸ್ಟ್ರಿಕ್ಗಳಲ್ಲಿ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಏನು ಹೇಳ್ತೀರಾ ವರ್ಧನ್ ಸರ್? ಸರ್ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. OTT ಬರುತ್ತೆ, TV ಬರುತ್ತೆ, ಅಲ್ಲಿವರೆಗೆ ಕಾಯ್ಬೇಡಿ. ನಾವಂತೂ ಯಾವತ್ತೂ ಥಿಯೇಟ್ರ್ ನಂಬಿರೋದು. ಐ ಥಿಂಕ್ ಮೋಸ್ಟ್ಲಿ ಜನನೂ ಕೂಡ ಅಷ್ಟೇ ಥಿಯೇಟ್ರ್ ಫೀಲೇ ಮಜಾ ಕೊಡೋದು. ಜನಕ್ಕೂ ಅದು ಗೊತ್ತಿರುತ್ತೆ ಆ್ಯಕ್ಚುಲಿ. ದಯವಿಟ್ಟು ಹೊಸಬರು ಅಂತ ಇಗ್ನೋರ್ ಮಾಡ್ದಂಗೆ ಟ್ರೈಲರ್ ಹೆಂಗಿದ್ರು ಎಲ್ಲರೂ ನೋಡಿದಿರಿ, ಸಿನಿಮಾಗೂ ಬಂದು ನೋಡಿ. ಟ್ರೈಲರ್ ಹೇಗೆ ಇಷ್ಟ ಆಗಿದೆಯೋ ಅದೇ ಥರ ಸಿನಿಮಾ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ನಿರ್ಮಾಪಕ ಉಳಿಬೇಕು, ಅದು ಜನನೂ ಹೇಳ್ತಾ ಇರ್ತಾರೆ ನಿರ್ಮಾಪಕನ ಉಳಿಸ್ಕೊಳ್ಳಿ ಅಂತೇಳಿ. ನಿರ್ಮಾಪಕ ಉಳಿಸ್ಕೊಳ್ಬೇಕಾಗಿರೋದು ಜನ. ದಯವಿಟ್ಟು ಬಂದು ನಮ್ಮ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ನಮ್ಮ ಓಂ ಶಿವಂ ಚಿತ್ರ ಅದೇ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ. ಹಾಡಾಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನೀವು ನೋಡಿದ್ದೀರಾ, ನೋಡ್ಕೊಂಡು ಮೆಚ್ಚಿದ್ದೀರಾ, ನಮಗೂ ಖುಷಿ ಇದೆ. ಈಗ ಮೂವಿ ಬರ್ತಾ ಇದೆ, ಈಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಅದಲ್ಲದೆ ಅಲ್ವಿನ್ ಸರ್ ತುಂಬ ಹಾರ್ಡ್ ವರ್ಕ್ ಇದೆ. ನಮ್ಮ ಹೀರೋ ಆಗಿರ್ಬೋದು, ಅವ್ರ ತಂದೆ ಕೃಷ್ಣ ಅವರಾಗಿರ್ಬೋದು, ಅವರು ದುಡ್ಡು ಹಾಕಿದ್ದಾರೆ, ಟೈಮು ಕೊಟ್ಟಿದ್ದಾರೆ, ಒಂದು ಒಳ್ಳೆ ಮೂವಿನೂ ಮಾಡಿದ್ದಾರೆ. ಈಗ ಹೊಸಬರ ಮೂವಿಗೆ ಒಂದು ಒಳ್ಳೆಯ ಕಾಲ, ಈಗ ತುಂಬ ಸೌಂಡ್ ಆಗ್ತಾ ಇದೆ. ಎಲ್ಲ ಸಿನಿಮಾಗಳು ಇವಾಗ ನಾವು ನಿಮ್ಮ ಸಿನಿಮಾ ಜಂಗಲ್ ಮಂಗಲ್ ಆಗಿರ್ಬೋದು, ಇವಾಗ ರಿಲೀಸ್ ಆಗಿರುವಂಥ ಸೋ ಅಂಡ್ ಸೋ ಆಗಿರ್ಬೋದು, ಎಕ್ಕ ಮಾದೇವ ಜೂನಿಯರ್ ಮತ್ತು ಬಂದೂಕು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ಇದೆ. ಈ ಸಿನಿಮಾ ಜೊತೆಗೆ ನಮ್ದು ಒಂದು ಸಿನಿಮಾ ಆ ಥರ ಒಂದು ಸಕ್ಸಸ್ ಕಾಣಲಿ ಅನ್ನೋದೊಂದು ಆಸೆ. ಯಾಕೆಂದರೆ ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು. ಹಾಗಾಗಿ ನೀವು ಥಿಯೇಟ್ರಿಗೆ ಬಂದರೆ ನಮಗೆಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಬನ್ನಿ, ನಮ್ಮ ಮೂವಿನ ಓಂ ಶಿವ ಮೂವಿ ಇದೆ, ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ. ಬಂದು ನೋಡಿ, ನಮ್ಮನ್ನೆಲ್ಲ ಹಾರೈಸಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.